ಈ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಸ್ಕಿನ್ ಕೇರಿಂದ ನಿಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಹಾಗೆ ಸನ್ ಟ್ಯಾನ್ ಆಗಿರ್ಬೋದು, ಮತ್ತು ಯಾರಿಗೆಲ್ಲ ತುಂಬ ಕಪ್ಪಗಿದ್ದೀವಿ ಮತ್ತು ಸ್ಕಿನ್ ಟೋನನ್ನು ಚೇಂಜ್ ಮಾಡ್ಕೋಬೇಕು ಅಂತಿದ್ದಾರೆ ಅವ್ರು ಈ ರೆಮಿಡಿನ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ಅಥವಾ ನೀವು ರಾತ್ರಿ ಟೈಮಲ್ಲಿ ಇದನ್ನು ಈ ಪ್ಯಾಕ್ನ ಹಚ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ನೀವು ಪಾರ್ಲರ್ಗೆ ಹೋದಾಗ ಯಾವ ರೀತಿಯಾದ ಸ್ಕಿನ್ ಗ್ಲೋ ಬರುತ್ತೆ ಅದೇ ರೀತಿಯಾದ ರಿಸಲ್ಟ್ ಸಿಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಸ್ವಲ್ಪ ಅಲೋವೆರಾ ಜೆಲ್ನ ಯೂಸ್ ಮಾಡಿ, ನಾನಿಲ್ಲಿ ಬೋರೋಪ್ಲಸ್ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡಿರ್ತೀನಿ. ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಬೆಸ್ಟ್ ರಿಸಲ್ಟ್ ಇದೆ. ನಂತರ ನಾನಿಲ್ಲಿ ಸ್ವಲ್ಪ ಶುಗರ್ನ ಹಾಕ್ಕೊಂಡಿದ್ದೀನಿ, ಹಾಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ಅಲೋವೆರಾ ಜೆಲ್, ಶುಗರ್, ಹಾಗೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ನಾನಿಲ್ಲಿ ರೋಸ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಯಾವುದೇ ಹೋಮ್ ರೆಮಿಡಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ಫೇಸನ್ನು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ನಂತರ ನಾವು ಯಾವುದೇ ರೆಮಿಡಿನ ಯೂಸ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಾವೇನಾದರೂ ಮೇಕಪ್ ಹಾಕಿದರೆ ಅಥವಾ ಏನಾದರೂ ಮುಖದಲ್ಲಿ ಡಸ್ಟ್ ಇದ್ದರೆ ಅದು ನಮಗೆ ಅಲರ್ಜಿ ಅಥವಾ ಏನಾದರೂ ಆಗ್ಬೋದು. ಸೊ ಅದರಿಂದ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಮುಖನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿಯಾದ ಕೆಮಿಕಲ್ಸ್ ಅಪ್ಲಿಕೇಶನ್ಸ್ ಅಂದರೆ ಮೇಕಪ್ ಏನೂ ಇಲ್ಲದೇ ಇರುವ ಹಾಗೆ ನೀಟಾಗಿ ಫೇಸ್ನ ಕ್ಲೀನ್ ಮಾಡಿಕೊಂಡು ನಂತರ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸರ್ಕ್ಯುಲರ್ ಮೋಷನಲ್ಲಿ ಓವರ್ ಆಲ್ ದ ಫೇಸ್ ನಾವು ಆಲ್ ಓವರ್ ದ ಫೇಸ್ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾವು ಕಂಪ್ಲೀಟ್ ಫೇಸಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದರಿಂದ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಇವನ್ ಸ್ಕಿನ್ ಟೋನ್, ಮತ್ತು ಯಾರಿಗೆಲ್ಲ ಪಿಂಪಲ್ಸ್ ಮಾರ್ಕ್ಸ್ ಇದೆ ಮತ್ತು ತುಂಬ ಡಲ್ ಆಗಿದೆ ಫೇಸು, ಸನ್ ಟ್ಯಾನ್ ಆಗಿದೆ, ಅವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ನೀವು ಯಾವುದಾದ್ರೂ ಬ್ರ್ಯಾಂಡ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೋರೋಪ್ಲಸ್ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ನನಗೆ ಬೆಸ್ಟ್ ರಿಸಲ್ಟ್ ಇದೆ. ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಪತಾಂಜಲಿ ಅವರ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಬೋದು. ಇದು ಯಾವುದೂ ಇಲ್ಲ ಅಂದರೆ ಮನೆಯಲ್ಲಿ ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ನ ಕೂಡ ನೀವು ಇಲ್ಲಿ ಅಲೋವೆರಾ ಕೂಡ ಯೂಸ್ ಮಾಡ್ಬೋದು ನೀವು. ಸೊ ಈ ರೀತಿ ನಾವು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋಬೇಕು. ಇದನ್ನು ಆದಷ್ಟು ಸ್ನಾನಕ್ಕಿಂತ ಮುಂಚೆ ಅಥವಾ ನೈಟ್ ಯೂಸ್ ಮಾಡಿ, ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾವು ಎರಡೂ ಕೈಯಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದು ನಿಮಗೆ ಗ್ಲಾಸ್ ಸ್ಕಿನ್ ರೀತಿ ಕೊಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಮತ್ತು ಅನ್ವಾಂಟೆಡ್ ಏರ್ಸ್ ಇದ್ದರೆ ಅದು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಯಾವ ರೀತಿ ರಿಮೂವ್ ಆಗುತ್ತೆ ಮತ್ತು ಯಾವ ರೀತಿ ಇದನ್ನು ನಾವು ಅಪ್ಲೈ ಮಾಡಿದ್ಮೇಲೆ, ಸ್ಕ್ರಬ್ ಮಾಡಿದ್ಮೇಲೆ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ವಾರದಲ್ಲಿ 2ರಿಂದ 3 ಸರಿನಾದರೂ ಯೂಸ್ ಮಾಡ್ಬೋದು. ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ. ನಾವು ಡ್ರೈ ಆದ ತಕ್ಷಣ ಇಮಿಡಿಯೇಟ್ ವಾಶ್ ಮಾಡಬಾರ್ದು. ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ರಿಮೂವ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ, ಅನ್ವಾಂಟೆಡ್ ಏರ್ಸ್ ರಿಮೂವ್ ಆಗುತ್ತೆ, ಮತ್ತು ನಮ್ಮ ಮುಖದಲ್ಲಿ ಆಗಿರುವಂಥ ಡರ್ಟ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ, ಈ ರೀತಿ ನಾವು ಸ್ಕ್ರಬ್ ಮಾಡ್ಕೊಳ್ತಾ ಲೈಟಾಗಿ ರಿಮೂವ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ಸ್ಕಿನ್ ತುಂಬ ಟೈಟ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ಸ್ಕಿನ್ ತುಂಬ ಸಾಫ್ಟ್ ಅನಿಸುತ್ತೆ ನಾವು ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳೋದ್ರಿಂದ. ಸೊ ಡೈರೆಕ್ಟಾಗಿ ವಾಶ್ ಮಾಡಬಾರ್ದು, ನಾವು ಈ ರೀತಿಯಾಗಿ ರಿಮೂವ್ ಮಾಡಿಕೊಂಡು ನಾವು ಫೇಸ್ನ ವಾಶ್ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಅನ್ವಾಂಟೆಡ್ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ, ಮತ್ತು ಮುಖದಲ್ಲಿ ಏನು ಲೈಟಾಗಿ ನಮಗೆ ಟ್ಯಾನ್ ಆಗಿರುತ್ತೆ ಅದು ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಈ ರೀತಿ ನಾವು ಸ್ಕ್ರಬ್ ಮಾಡ್ಕೊಳ್ತಾ ಈ ಪ್ಯಾಕನ್ನು ರಿಮೂವ್ ಮಾಡ್ಕೋಬೇಕು. ಇದನ್ನು ನಾವು ಈ ರೀತಿ ರಿಮೂವ್ ಮಾಡ್ಕೊಂಡಿದ್ದ ನಂತರ ನಾವು ಪ್ಲೇನ್ ಅಂದರೆ ತಣ್ಣೀರು, ಪ್ಲೇನ್ ವಾಟರಲ್ಲಿ ನಾವು ನೀಟಾಗಿ ಫೇಸನ್ನು ವಾಶ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಮತ್ತು ತುಂಬ ಗ್ಲೋ ಬರುತ್ತೆ. ಫಸ್ಟ್ ಯೂಸಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಅಲೋವೆರಾ ಜೆಲ್ನ ಪರ್ಚೇಸ್ ಮಾಡಬೇಕಂತಿದ್ರೆ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಪರ್ಚೇಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.